Alright, pull up your socks, roll up your sleeves. It's time to get active with Radioactive 90.4 megahertz. Get active. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅನಿತಾ ಅವರು ಇದ್ದಾರೆ. ಹಾಗಾದ್ರೆ ಅನಿತಾ ಅವರು ಅವರ ಬಾಲ್ಯ ಜೀವನದ ಬಗ್ಗೆ ಆಗಿರ್ಬೋದು, ಗಾರ್ಮೆಂಟ್ ಸ್ಟೋರಿ ಬಗ್ಗೆ ಆಗಿರ್ಬೋದು ನಮ್ಮ ಜೊತೆ ಶೇರ್ ಮಾಡ್ತಾರೆ. ಹಾಗಾದ್ರೆ ಏನೆಲ್ಲ ಅವರು ಗಾರ್ಮೆಂಟ್ ಸ್ಟೋರಿ ಬಗ್ಗೆ ನಮ್ಮ ಜೊತೆ ಹೇಳ್ಕೊಳ್ತಾರೆ ಅಂತ ಅವರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ಹಾಗಾದ್ರೆ ತಡ ಮಾಡದೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ. ಮೂಲತಃ ಯಾವ ಊರಿಂದ ಬಂದಂತವ್ರು ನೀವು? ಪಾವಗಡ ಯಾವರು? ಬಾಲ್ಯ ಜೀವನ ಹೇಗಿತ್ತು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾವ ತರ ಆಟಗಳನ್ನ ಆಡದ್ರಿ, ಯಾವ ತರ ಬೆಳೆದ್ರಿ, ಏನ್ ಓದಿದ್ರಿ? ಕೂಲಿ ಮಾಡ್ಕೊಂತೀವಿ ಮೇಡಮ್. ನಾವೇನು ಸ್ಕೂಲ್ ಹೋಗಿಲ್ಲ, ಒಂದ್ 5ನೇ ಕ್ಲಾಸ್ ಹೋಗಿದ್ವಿ ಅಷ್ಟೇ. ಕಷ್ಟದಿಂದ ಬೆಳೆದಿರೋದು. ಆಮೇಲೆ ಮದ್ವೆ ಆದ್ಮೇಲೆ ಗಾರ್ಮೆಂಟ್ಸ್ ಬಂದಿರೋದು. ಎರ್ಗಳ್ಳಿ ಅಂತ ಒಂದು ಪುಟ್ಟ ಹಳ್ಳಿ ಅಲ್ವಾ? ಹಳ್ಳಿ ವಾತಾವರಣ ಹೇಗೆ ಇತ್ತು ಅವಾಗ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ? ಚೆನ್ನಾಗಿತ್ತು. ಆಟಗಳನ್ನ ಏನೇನ್ ಆಟಗಳನ್ನ ಆಡ್ತಾ ಇದ್ರಿ? ಪರವಾಗಿಲ್ಲ, ನಾವ್ ಬಾಲ್ಯ ಜೀವನದಲ್ಲಿ ಇಂತಿಂತ ಆಟ ಆಡ್ತಾ ಇದ್ವಿ ಅಂತ ನಮಗ್ ಮನ್ಸಿಗೆ ಬಂದ್ಬಿಡುತ್ತಲ್ಲ. ಹೌದೌದು. ಏನೇನ್ ಆಟ? ನನ್ಗೆಲ್ಲ ನೆನಪಿಲ್ಲ ಮೇಡಮ್. ಅಷ್ಟೊಂದು ಮೆಮೊರಿ ಇಲ್ಲ. ಅಷ್ಟೊಂದು ಮೆಮೊರಿ ಇಲ್ಲ ನಮ್ಗೆ. ಸರಿ, ಅದಾದ ನಂತರ ನೀವು ಎಷ್ಟನೇ ವಯಸ್ಸಲ್ಲಿ ಬೆಂಗಳೂರು ಮದ್ವೆ ಯಾವಾಗ ಆಯ್ತು? 18 ವರ್ಷಕ್ಕೆ 16 ವರ್ಷಕ್ಕೆ ಎಲ್ಲ ಬಂದ್ಬಿಟ್ಟು ಬೆಂಗಳೂರಿಗೆ. 16 ವರ್ಷಕ್ಕೆ ಮದುವೆ ಮಾಡಿದ್ರಾ? ಇಲ್ಲ, 18 ವರ್ಷಕ್ಕೆ. 18 ಮುಂಚೆನೆ ಬಂದಿದ್ವಿ. ನಮ್ ಚಿಕ್ಕಮ್ಮವ್ರ ಮನೆಯಲ್ಲಿದ್ದೆ. ಇಲ್ಲಿ ಕೆಲ್ಸಕ್ಕೆ 60 ರೂಪಾಯಿಗೆಲ್ಲ ಹೋಗಿದ್ದೀನಿ ಕೂಲಿ. ಮೆಡಿಸಿನ್ ಫ್ಯಾಕ್ಟ್ರಿ ಅಂತ ಇಲ್ಲಿದ್ದ ನಡ್ಕೊಂಡು ಇದು ಯಶವಂತಪುರಕ್ಕೆ ಹೋಗಿದ್ವಿ. ಅಂದ್ರೆ ಚಿಕ್ಕಮ್ಮವ್ರು ಕರ್ಕೊಂಡ್ ಬಂದ್ರ? ಚಿಕ್ಕಮ್ಮವ್ರು ಕರ್ಕೊಂಡ್ ಬಂದು ಅವ್ರ ಜೊತೆ ಇದ್ದೆ. ಮೆಡಿಸಿನ್ ಫ್ಯಾಕ್ಟ್ರಿಗೆ ಹೋಗ್ತಿದ್ವಿ. 60 ರೂಪಾಯಿ ಕೂಲಿ. ಅಂದ್ರೆ ಒಂದು ದಿವಸಕ್ಕೆ? ಒಂದು ದಿವಸಕ್ಕೆ 60 ರೂಪಾಯಿ. ಒಂದು ದಿವಸಕ್ಕೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ಸಾಯಂಕಾಲ 8 ಗಂಟೆಗೆ ಬರ್ತಿದ್ವಿ. 12 ಅವರ್ ಡ್ಯೂಟಿ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಅಂದ್ರೆ 12 ಅವರ್ ಡ್ಯೂಟಿ ಮಾಡ್ಕೊಂಡು ಬರ್ತಿದ್ವಿ. ಬಂದ ನಂತರ ನೀವು ಮನೇಲಿ ಯಾವ ತರ ಕೆಲಸಗಳನ್ನ? ಮನೆಯಲ್ಲೆಲ್ಲ ಕೆಲಸ ನಂದೆ. ಚಿಕ್ಕಮ್ಮ ಇರ್ಲಿಲ್ಲ, ನಮ್ಮ ಅಣ್ಣಾರು ನಮ್ಮ ಚಿಕ್ಕಪ್ಪ ಇದ್ರು. ಅವ್ರಿಗೆಲ್ಲ ಅಡ್ಗೆ ಮಾಡಿಕೋದು, ಮನೆ ಕೆಲಸ ಮಾಡೋದು, ಒಂದು ಸೆಕೆಂಡ್ ರೆಸ್ಟ್ ಇರ್ತಿರ್ಲಿಲ್ಲ. ಎಲ್ಲಾ ಕೆಲಸ ನಂದೆ ಮಾಡ್ಕೊಂಡು ಆಮೇಲೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಮಾಡಿಕ್ಕೆ ಅವ್ರಿಗೆ ತಿನ್ನೋಕ್ಕೂ ಟೈಮ್ ಇಲ್ಲ, ತಿಂತಾನೆ ಇರ್ಲಿಲ್ಲ. ಬೆಳಿಗ್ಗೆ ಅಲ್ಲೊಂದ್ ಸ್ವಲ್ಪ ಊಟ ಕೊಡೋರು, ಅಲ್ಲಿ ತಿಂದಿರೋದಷ್ಟೇ. ಮತ್ತೆ ರಾತ್ರಿ 8 ಗಂಟೆಗೆ ಬಂದು ಇಲ್ಲಿ ಅಡ್ಗೆ ಮಾಡಿ ರಾತ್ರಿ 10 ಗಂಟೆಗೆ ಊಟ ಮಾಡ್ತಿದ್ವಿ ಎಲ್ಲ. ಈಗ ನೀವು ಬೆಳಗ್ಗೆ 8 ಗಂಟೆಗೆ ಬಿಡೋ ಕಾರಣ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ತಾರೆ? 4 ಗಂಟೆಗೆ ಎದ್ದಾಳ್ಬೇಕಾಯ್ತು. 4 ಗಂಟೆಗೆ ಎದ್ದು ಅವ್ರಿಗೆಲ್ಲ ಅಡ್ಗೆ ಮಾಡಿಕ್ಕಿ ಎಲ್ಲ ಮನೆ ಕೆಲಸ ಮಾಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲಿ 8 ಗಂಟೆಗಲ್ಲ 6 ಗಂಟೆಗೆ 6:30ಗೆಲ್ಲ ಫ್ಯಾಕ್ಟ್ರಿಲಿ ಇರ್ಬೇಕಾಯ್ತು. 6:30ಗೆ ಮೆಡಿಸಿನ್ ಫ್ಯಾಕ್ಟ್ರಿ? 6:30ಗೆ ಫ್ಯಾಕ್ಟ್ರಿಲಿ ಇರ್ಬೇಕಾಯ್ತು ಯಶವಂತಪುರಕ್ಕೆ. ಏನ್ರಲ್ಲಿ ಹೋಗ್ತಾ ಇದ್ರಿ? ನಡ್ಕೊಂಡು ಹೋಗ್ತಿದ್ದೆ ಮೇಡಮ್. ನಡ್ಕೊಂಡು ಹೋಗ್ತಿದ್ದೆ. ಲಗ್ಗೆರೆಯಿಂದ ಇಲ್ಲಿ ಅಲ್ಲಿ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗೋದು? ಇಲ್ಲಿ 5:45ಗೆಲ್ಲ ಬಿಟ್ರೆ ಅಲ್ಲಿ 6:15ಗೆ 6:30ಗೆಲ್ಲ ಹೋಗ್ತೀವಿ. ಅವಾಗ ಏನ್ ಅನ್ಸೋದು ನಿಮ್ಗೆ? ಆತರ ಕಷ್ಟ ಅನ್ಸೋದು ಊರಲ್ಲಿ ನಡೀತಿರ್ಲಿಲ್ವಾ? ಇನ್ನೇನ್ ಮಾಡಕ್ಕಾಗಲ್ಲ, ಊರಕ್ ಹೋಗಿ ಅದನ್ನೇ ಮಾಡ್ಬೇಕಲ್ಲ. ಇಲ್ಲೇ ಏನೋ ಕಷ್ಟಪಟ್ರೆ ಏನೋ ಮುಂದೆ ಸುಖ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟೆ. ಪರವಾಗಿಲ್ಲ. ಆಮೇಲೆ ಗಾರ್ಮೆಂಟ್ಸ್ ಸೇರ್ಕೊಂಡೆ. ನೆಮ್ಮದಿಯಾಗಿ ಗಾರ್ಮೆಂಟ್ಸ್ ಹೋಗಿ ಬರ್ತಿದ್ದೆ. ಎಷ್ಟು ವರ್ಷ ಅದೇ ತರ ಮಾಡಿದ್ರಿ ಮೆಡಿಸಿನ್ ಫ್ಯಾಕ್ಟ್ರಿ? 1 ವರ್ಷ ಮಾಡಿದೆ. 1 ವರ್ಷ ಆದ್ಮೇಲೆ ಗಾರ್ಮೆಂಟ್ಸ್ ಸೇರ್ಕೊಂಡೆ. 1 ವರ್ಷ ಆದ್ಮೇಲೆ ಯಾವ ತರ ಗಾರ್ಮೆಂಟ್ಸ್ ನ ಪರಿಚಯ ಮಾಡ್ಕೊಂಡ್ರಿ? ಅವಾಗ ನನ್ಗೆ ಗಾರ್ಮೆಂಟ್ಸ್ ಒಳಗಡೆ ಹೋಗಕ್ಕೇನೆ ನನ್ಗೆ ಗೊತ್ತಿರ್ಲಿಲ್ಲ. ನಮ್ಮೂರ್ ಹುಡುಗ ಕರ್ಕೊಬಂದು ಅಲ್ಲೆಲ್ಲ ಗೇಟಲ್ಲೆಲ್ಲ ಹೇಳ್ಬಿಟ್ಟು ಕರ್ಕೊಂಡೋಗಿ ಒಳಗಡೆ ಸೇರ್ಸಿತ್ತು. ಏನ್ ಕೆಲಸ? ಟೈಲರ್ ಸೇರಿಸಿ. ಸ್ಟಾರ್ಟಿಂಗ್ ಟೈಲರ್ ಎಲ್ಲಿ ಕಲ್ತ್ಕೊಂಡಿದ್ರಿ? ಮನೆಯಲ್ಲೇ ಒಂದ್ ಸ್ವಲ್ಪ ಬರೋದು, ಎಲೆಕ್ಟ್ರಿಷಿಯನ್ ಮಾಡೋದು. ಅವ್ರು ಕರ್ಕೊಂಡೋಗಿ ಎಕ್ಸ್ಪೋರ್ಟ್ಗೆ ಸಿಂಡಿಕೇಟ್ಗೆ ಸೇರ್ಸಿದ್ರು. ಒಳಗೋದ ತಕ್ಷಣ ಏನಾಯ್ತು? ಭಯ ಆಯ್ತು. ಒಳಗೋಗಿದ ತಕ್ಷಣ ಅವರು ನಮ್ಮ ಪಾಗೋಡದವರೇ ಪರಿಚಯ ಆದ್ರು. ಅವರೆಲ್ಲ ಚಿಕ್ಕ ಕೆಲಸನೇ ಮಾಡ್ತಿದ್ರು. ಅಣ್ಣ ನಂಗೆ ಈ ತರ ಹೊಸ್ದಾಗ್ ಬಂದಿದೀನಿ, ನನ್ ಕೆಲಸ ಬರಲ್ಲ ಅಣ್ಣ, ಮಿಷನ್ ಬಿಟ್ಕೊಡಿ, ನಾನು ಮಾಡ್ತೀನಿ ಕೆಲಸ ಆದ್ರೆ, ಬೇರೆ ಕೆಲಸ ಎಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದೆ. ಅವಣ್ಣ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ರು. ಅವತ್ತೊಂದ್ ದಿವಸ ತಿರುದಿನ ಮಾರನೇ ದಿನ ಬಂದು ಅವಣ್ಣಂಗೆ ಕಷ್ಟ ಕೆಲಸ ಕೊಟ್ಟಿದ್ರಲ್ಲ,
ಇಲ್ಲಪ್ಪ ನಾನ್ ಬಿಡಕ್ಕಾಗಲ್ಲ, ನಾನು ಇಲ್ಲೇ ಮಾಡ್ಬೇಕು, ನೀನ್ ಬೇರೆ ಕಡೆ ಹೋಗು, ನನ್ಗಾಗಲ್ಲ ಅಂತ ಅಣ್ಣ ನನ್ ಬೇರೆ ಕೆಲ್ಸ ಬರಲ್ಲ ಅಣ್ಣ, ನಾನು ಹೊಸ್ದಾಗ್ ಬಂದಿದ್ದೀನಿ, ಇದೇ ಬಿಡೋಣ ಅಂತ ನಾನು ಇದೇ ತರನೇ ವಾದಿ ಮಾಡ್ತಿದ್ವಿ. ಇನ್ನೊಂದು ಹುಡುಗ ಕರ್ಕೊಂಡೋಗ್ ಸೇರ್ಸಿತ್ತಲ್ಲ, ಆ ಹುಡ್ಗ ಪಾಪ ಅಮ್ಮ ಎದುರು ಕಳಿತ ಹುಡುಗಿ, ಬಿಡು ನೀನ್ ಯಾವ ಕೆಲ್ಸ ಆದ್ರೂ ಮಾಡ್ತೀಯಲ್ಲ, ಬಿಡು ಅಂತ ಹೇಳ್ಬಿಟ್ಟು ಆ ಹುಡುಗ ವಾದಿ ಮಾಡ್ಬಿಟ್ಟು ಬಿಡಿಸ್ಕೊಟ್ಟು ಹಂಗೇನೆ ಕೆಲ್ಸ ಮಾಡ್ದೆ. ಪರವಾಗಿಲ್ಲ, ಖುಷಿ ಅನ್ನಿಸ್ತು. ಪರವಾಗಿಲ್ಲ ಹೆಂಗೋ ಬಿಟ್ಕೊಟ್ರಲ್ಲ, ನಮ್ಮೂರವ್ರ ಆಗಿದ್ದಕ್ಕೆ ಬಿಟ್ಕೊಟ್ಟಾರೆ ಅಂತ ಹೇಳ್ಬಿಟ್ಟು ಖುಷಿ ಪಟ್ಟು ಕೆಲ್ಸ ಮಾಡಿದೆ. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರಿ? ಒಂದ್ ವರ್ಷ ಮಾಡಿದೆ. ಆಮೇಲೆ FI ಸೇರ್ಕೊಂಡೆ. ಬೆಳಗ್ಗೆನೆ ಶಿಫ್ಟ್ ಅಲ್ಲ ಅದು? ಶಿಫ್ಟ್ ಹೋಗಿದ್ವಿ. ಅಲ್ಲಿ ಯಾಂಗರಲ್ಲ ಬರೋದು ಪೀಸು, ಅಲ್ಲಿ ತುಂಬಾ ತಲೆನೋವು ಆಗ್ಬಿಡ್ತು. ಕೆಲ್ಸ ಅಳನೆ ಬಂದ್ಬಿಡ್ತು. ಅಳ್ತಾ ನಿಂತ್ಕೊಬಿಟ್ಟೆ. ಒಂದ್ ತಿಂಗಳು ಮಾಡ್ದೆ. ಆಮೇಲೆ ಒಂದ್ ತಿಂಗಳು ಆದ್ಮೇಲೆ ತುಂಬಾ ಕಷ್ಟ ಅನಿಸ್ಬಿಡ್ತು. ಅಪ್ಪ ಹೆಂಗೆ ಮಾಡೋದು ಕೆಲ್ಸ, ಮನೆಗೆ ಹೋಗ್ಬಿಡ, ನಾವು ಊರೇ ಸಾಕಪ್ಪ ಅನಿಸ್ಬಿಡ್ತು. ಆಮೇಲೆ ಅಲ್ಲಿರೋ ಮಾಸ್ಟ್ರು, ಯಾಕಮ್ಮ ಎದ್ರಕಂತೀಯ, ಬಿಡು ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವೆಲ್ಲ ಎತ್ಕೊಂಡ್ ಪೀಸು ಅವ್ರ ಆಲ್ಟ್ರೇಷನ್ ಎಲ್ಲ ಮಾಡಿ ನನ್ಗೆ ಬೇರೆ ಕೆಲಸ ಕೊಟ್ಟು ಹಂಗೇನೆ ಅಭ್ಯಾಸ ಮಾಡಿದ್ರು. ಅದ್ರಲ್ಲೇ ರೂಲ್ಸ್ ಯಾವ ತರ ಅದು ಹ್ಯಾಂಗರ್ ಅಲ್ಲಿ ಬರೋದು ಅಂತ ಹೇಳಿದ್ರಲ್ವಾ, ಯಾವ ತರ ಬಂತಾಯ್ತು? ಮೇಲೆ ಬಟನ್ ಪ್ರೆಸ್ ಮಾಡಿದ್ರೆ ಮೇಲೆ ಬರುತ್ತೆ ನಮ್ ಸ್ಟೇಷನ್ ಹತ್ರ, ಮತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಮುಂದೆ ಹೋಗುತ್ತೆ ಪೀಸು. ಆತರ ಬರುತ್ತೆ. ಅದ್ ಪಾರ್ಟ್ಸ್ ಎಲ್ಲ ಚೆಕ್ ಮಾಡಿ ನಾವು ಎಲ್ಲ ಇದ್ ಮಾಡಿ ಕಳಿಸ್ಬೇಕು. ಇಲ್ಲ ಅಂದ್ರೆ ಒಂದು ಪಾರ್ಟ್ಸ್ ಇಲ್ಲ ಅಂದ್ರೆ ನಾವೇ ಕ್ಲಿಯರ್ ಮಾಡ್ಬಿಡ್ಬೇಕು. ಏನಾದ್ರು ಮಾಡ್ಕೊ ನೀನೇ ಕ್ಲಿಯರ್ ಮಾಡ್ಬೇಕು. ಅಂದ್ರೆ ನಿಮ್ಮ ಹತ್ರನೇ ಬರುತ್ತೆ ಅದು ವಾಪಸ್? ಮತ್ತೆ ವಾಪಸ್ ನಮ್ಮ ಹತ್ರನೇ ಬರುತ್ತೆ. ಅವ್ರು ನೋಡಿ ನಿಮ್ ಮುಂದೆ ಇರೋರು ನೋಡಿ ವಾಪಸ್ ಹಾಕ್ತಾರೆ. ನಮಗ್ ಗೊತ್ತಿರಲ್ವಲ್ಲ, ಮುಂದೆ ಇರೋರು ಗೊತ್ತಿರುತ್ತೆ, ಅವ್ರು ವಾಪಸ್ ಕೊಟ್ಬಿಡ್ತಾರೆ. ಆತರ ಮಾಡ್ತಾರೆ. ಹಂಗಾಗಿ ನಿಮ್ಗೆ ಟೆನ್ಷನ್ ಆಗ್ಬಿಡ್ತು. ಆತರ ಆಗ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟು ಎದ್ ನಿಂತ್ಕೊಬಿಟ್ಟೆ. ಆಗಲ್ಲ ಸರ್ ನಂಗೆ, ಹೋಯ್ತಿವಿ ಮನೆಗೆ, ನನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡಿದಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು. ಈ ತರ ಅಮ್ಮ ಈ ತರ ಮಾಡು, ಈ ತರ ಚೆಕ್ ಮಾಡ್ಕೊಂಡ್ ಮಾಡು ಅಂತ ಎಲ್ಲ ಹೇಳ್ಕೊಟ್ರು. ಪರವಾಗಿಲ್ಲ, ಅಲ್ಲಿ ಮಾಡಿದೆ. ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ 2 ವರ್ಷ ಮಾಡಿದೆ. 2 ವರ್ಷ. ಅವಾಗ ತುಂಬಾ ಬೇಜಾರಾಯ್ತು ಅಂತ ಹೇಳಿದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತು? ಓಡೋಗ್ಬಿಡೋಣ, ಊರೇ ಬೆಟ್ರು, ಊರ್ಗೆ ಹೋಗೋಣ, ಏನೋ ಕೂಲಿ ಮಾಡ್ಕೊಂಡ್ ತಿನ್ನೋಣ, 1 ದಿವಸ ಅಲ್ಲ 2 ದಿವಸ, ಕಷ್ಟ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಹಂಗ ಅನ್ನಿಸ್ಬಿಡ್ತು. ಏನಕ್ಕೆ ಆತರ ಅನ್ನಿಸ್ತು, ಅಷ್ಟೊಂದು ಕಷ್ಟ ಅನ್ನಿಸ್ತು? ಆತರ ಫೀಸ್ ತಲೆ ಕೆಟ್ಟೋಗ್ಬಿಡ್ತು. ಫೀಸ್ ಎಲ್ಲ ತಂದ್ ನಮ್ಗೆ ತುಂಬಿಟ್ರಲ್ಲ, ಇದ್ರಲ್ಲಿ ಫೀಸ್ ಇಲ್ಲ, ಇದ್ರಲ್ಲಿ ಫೀಸ್ ಇಲ್ಲ, ಪಾರ್ಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಟ್ಟು ಬಿಡ್ತು. ಬೇಡಪ್ಪ ಈ ಕೆಲ್ಸನೇ ಬೇಡ ಅನ್ನಿಸ್ಬಿಡ್ತು. ಅಂದ್ರೆ ನೀವ್ ಏನಾದ್ರು ಒಂದ್ ಪಾರ್ಟ್ಸ್ ಕಳೆದ್ಬಿಟ್ರೆ ಅದು ನೀವೇ ನಾವೇ ಹಾಕಿ ಕ್ಲಿಯರ್ ಮಾಡ್ಬೇಕು. ಬೇರೆ ನಮ್ ಜವಾಬ್ದಾರಿನೇ ಅದು. ಜವಾಬ್ದಾರಿಯಿಂದ ಮುಂಚೆಲೆ ನೋಡ್ಬಿಟ್ಟು ಮೂವ್ ಮಾಡ್ಬೇಕು. ಅದಾದ ನಂತರ ಏನ್ ಕೆಲಸ ಮಾಡಿದ್ರಿ? ಮದ್ವೆ ಆಯ್ತಲ್ಲ, ಊರ್ಗ್ ಹೋದ್ವಿ. ಮದ್ವೆ ಎಷ್ಟನೇ ವಯಸ್ಸಲ್ಲಿ ಮಾಡ್ಕೊಂಡು? 18 ವರ್ಷಕ್ಕೆ ಆಯ್ತು. ಮದ್ವೆ ಆದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ಮಾಡಿದೆ, FI ಅಲ್ಲೇನೆ. 2 ವರ್ಷ ಆಗಿತ್ತು, ಮಕ್ಳಾಗಿರ್ಲಿಲ್ಲ. ನಮ್ಮ ಅತ್ತೆಯವರು ಈಟಿಗೇನೋ ಮಕ್ಳಾಗ್ತಾ ಇಲ್ಲ, ಊರಿಗೆ ಬಂದ್ಬಿಡ್ರಿ, ಊರೆಲ್ಲ ಇದ್ರೆ 1-2 ವರ್ಷ ಮಕ್ಳಾಯ್ತಾವೇನೋ ನೋಡೋಣ ಅಂತ ಹೇಳ್ಬಿಟ್ಟು ಊರಿಗೆ ಕರ್ಕೊಂಡೋದ್ರು. ಆಮೇಲೆ ಊರಿಗೆ ಹೋದ್ಮೇಲೆ ಮಕ್ಳಾಯ್ತು. ಮಕ್ಳಾದ್ಮೇಲೆ ಮನೆ ಇರ್ಲಿಲ್ಲ, ಮನೆ ಕಟ್ಕೊಂಡ್ವಿ. ಸಾಲ ಆಗ್ಬಿಡ್ತು. ಸಾಲ ಎಲ್ಲ ಆದ್ಮೇಲೆ ಸಾಲ ತೀರ್ಸ್ಕೋಬೇಕಲ್ಲ, ಮತ್ತೆ ಬೆಂಗಳೂರಿಗೆ ಹೋಗೋಣ, ಸಾಲ ತೀರಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಎತ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದೆ. ಮಗುನ ಎತ್ಕೊಂಡು ಶಶಿಕರ ಹೋದೆ. ಎಷ್ಟ್ ಜನ ಮಕ್ಳು ಇದ್ದಾವ್ರಿ? 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಮಗುನ ಎತ್ಕೊಂಡು ಶಶಿಕರಿಗೆ ಜಾಯಿನ್ ಆದ್ರೆ. ಶಶಿಕರಲ್ಲಿ ಯಾವ ತರ ವ್ಯವಸ್ಥೆ ಇತ್ತು? ಶಶಿಕರಲ್ಲಿ ನಮ್ಗೆ ಪರವಾಗಿಲ್ಲ, ಕೆಲ್ಸ ಎಲ್ಲ ಗೊತ್ತಿತ್ತಲ್ಲ ಚೆನ್ನಾಗೆ, ನಮ್ಗೇನು ಟಾರ್ಚರ್ ಇಲ್ಲ, ಏನಿಲ್ಲ. ಶಶಿಕರದಲ್ಲೇ ನೆಮ್ಮದಿಯಲ್ಲಿ ಕೆಲಸ ಮಾಡ್ತಿದ್ದೆ. ಮಗುನ ಎತ್ಕೊಂಡೋಗೋದೇ ತುಂಬಾ ಕಷ್ಟ ಆಗಿತ್ತು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಯ್ತು, ವ್ಯಾನ್ ಬಿಟ್ಟಿರ್ಲಿಲ್ಲ. ಎತ್ಕೊಂಡು ಹೋಗ್ತಿದ್ದೆ, ಎತ್ಕೊಂಡ್ ಬರ್ತಿದ್ದೆ. ಕಷ್ಟಪಟ್ಟಿದ್ದಕ್ಕೆ ಸುಖ ಸಿಕ್ತು. ಹೌದು. ಈಗ ಮಗುನ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅಲ್ಲಿ ಕ್ರಶ್ ಅಲ್ಲೆಲ್ಲ ಯಾವ ತರ ಇತ್ತು ವಾತಾವರಣ ಎಲ್ಲ ಪರವಾಗಿಲ್ಲ, ಚೆನ್ನಾಗ್ ನೋಡ್ಕೊಳ್ಳೋರು. ಮಕ್ಕಳನ್ನೆಲ್ಲ ಚೆನ್ನಾಗ್ ನೋಡ್ಕೊಂತಾರೆ. ನನ್ಗ ಅನ್ಸಿದ್ ಮಾತ್ರೆ ಹಾಕ್ತಾರೆ, ಅದು ಇದು ಅಂತಾರೆ. ನನ್ಗೆ 1 ದಿವಸನೂ ನೋಡ್ಲಿಲ್ಲ ಆತರ. ನಾನು 2 ವರ್ಷ ಕರ್ಕೊಂಡು ಹೋಗಿದ್ದೀನಿ. ಮಾತ್ರೆ ಹಾಕೋದಾಗ್ಲಿ, ಹೊಡಿಯೋದಾಗ್ಲಿ ಏನೊಂದು ಮಾಡ್ಲಿಲ್ಲ. ಚೆನ್ನಾಗ್ ನೋಡ್ಕೊಂಡವ್ರು ಪಾಪನ್ನು. ಏನು 1 ಸೆಕೆಂಡ್ ಇರ್ತಿರ್ಲಿಲ್ಲ ಅಂತ ಪಾಪನ್ನ. ಒಬ್ರ ಹತ್ರ ಹೋಗ್ತಿರ್ಲಿಲ್ಲ, ಕಂಟ್ರೋಲ್ ಅಲ್ಲಿ ತಗೊಂಡು ಚೆನ್ನಾಗ್ ನೋಡ್ಕೊಂಡ್ರಪ್ಪ ಪಾಪ. ಕ್ರಶ್ ಅಲ್ಲಿ ಯಾವ್ಯಾವ ತರ ಅವ್ರಿಗೆ ಫುಡ್ ನ ಕೊಡ್ತಾ ಇದ್ರು? ಬೆಳಿಗ್ಗೆ 11 ಗಂಟೆಗೆ ಹಾಲು ಬಿಸ್ಕೆಟ್ ಕೊಡೋರು. ಮಧ್ಯಾಹ್ನ ನಾವು ಊಟ ಮಾಡಿಸ್ತಿದ್ವಿ. ಮತ್ತೆ 4 ಗಂಟೆಗೆ. ಅಂದ್ರೆ ನಿಮ್ಗೆ ಅಂತ ಪ್ರತ್ಯೇಕವಾಗಿ ಒಂದು ಸಮಯ ಕೊಡೋರ? ಬೇಗ ಹೋಗ್ಬಿಟ್ಟು ಮಗುನ? ಇಲ್ಲ, ಮಾಮೂಲಿ ಟೈಮ್. 1 ಗಂಟೆಗೆ ಊಟಕ್ಕೆ ಬಿಡೋರು. ನಮ್ಮ ಊಟದಲ್ಲೇನೆ ಅವ್ರಿಗೂ ತಿನ್ಸ್ಬಿಟ್ಟು ನಾವು ತಿಂದು ಹೋಗ್ಬೇಕಾಗಿತ್ತು. ಮಗು ನೋಡಕ್ ಎಷ್ಟು ಸಾರಿ ಹೋಗ್ತಾ ಇದ್ರಿ ನೀವು ಕ್ರಶ್ಗೆ?
ನಾವು ಪೀಸು ಯಾವಾಗ ಇರಲ್ವೋ ಅವಾಗೆಲ್ಲ ಹೋಗಿ ನೋಡ್ಕೊಂಡ್ ಬರ್ತೀವಿ. ನಿಮ್ಮನ್ನ ನೋಡಿದಾಗ ಮಗು ಏನಾದ್ರು ಅಳೋದು ಬಚ್ಚಿಟ್ಕೊಂಡು ನೋಡ್ಕೊಂಡ್ ಬರ್ತಿದ್ವಿ. ಮುಖ ನೋಡಿದ್ರೆ ಹೇಳ್ತಾರಲ್ಲ ಅವ್ರು ಕಾಣಿಸ್ಕೊಂಡಂಗೆ ನಾವು ಮನೇಲಿ ಹೋಗಿ ನೋಡ್ಕೊಂಡ್ ಬರೋದು ಆತರ ಎಲ್ಲ ಮಾಡ್ತಿದ್ವಿ. ಓಕೆ ಅನಿತಾ ಅವರೇ, ನೀವು ಗಾರ್ಮೆಂಟ್ಸ್ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೆಲಸ, ಟೈಲರ್ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಈಗ ಏನೇನ್ ಕೆಲಸಗಳನ್ನ ಕಲ್ತಿದ್ದೀರಾ? ಈಗ ಫುಲ್ ಪ್ಯಾಂಟ್ ಅಲ್ಲೆಲ್ಲ ಕೆಲಸ ಮಾಡ್ತೀನಿ, ಶರ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತೀನಿ. ಪ್ರತಿಯೊಂದು ಕೆಲಸ ಏನ್ ಕೆಲಸ ಕೊಟ್ಟರು ಮಾಡ್ತೀನಿ. ಶರ್ಟ್ ಅಲ್ಲಿ ಏನೇನು ಇರುತ್ತೆ? ಶರ್ಟ್ ಅಲ್ಲಿ ಕಪ್ಪು, ಕಾಲರು, ಪಾಕೆಟು, ಫ್ಲಾಪು ಇರುತ್ತೆ, ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಆಲ್ರೌಂಡ್ ಟೈಲರ್. ಆಲ್ರೌಂಡ್ ಟೈಲರ್. ಓಕೆ, ನೀವು ಮಾಡುವಂತ ಕೆಲಸದಲ್ಲಿ ಡೆಸ್ಟ್ ಎಲ್ಲ ಯಾವ ತರ ಇರುತ್ತೆ? ಅಂದ್ರೆ ಧೂಳು ಇರುತ್ತೆ ಮೇಡಮ್, ಎಲ್ಲಾ ಕೆಲಸದಲ್ಲೂ ಧೂಳು ಬರುತ್ತೆ. ಹೌದು. ಪೀಸಲ್ಲೇ ಧೂಳು ಹೊಡಿತೀವಲ್ಲ, ಎಷ್ಟು ಬರುತ್ತೆ. ಈಗ ಡೆಸ್ಟ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅಂತ ಹೇಳ್ತೀರಾ? ಹೌದು ಮೇಡಮ್. ಏನೇನ್ ಪ್ರಾಬ್ಲಮ್ ಆಗುತ್ತೆ ಲೇಡೀಸ್ಗೆ? ಏನೇನ್ ಪ್ರಾಬ್ಲಮ್ ಆಗುತ್ತೆ? ಕೆಮ್ಮು ಬರುತ್ತೆ, ನೆಗಡೆ ಆಗುತ್ತೆ, ಡೆಸ್ಟ್ಗೆ ಎದೆ ಉರಿ ಆತರ ಎಲ್ಲ ಆಗುತ್ತೆ. ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಈಗ ನೀವು ತಗೊಳ್ಳುವಂತ ಸಂಬಳ ನಿಮ್ಗೆ ಸಾಕಾಗುತ್ತಾ? ಸಾಕಾಗುತ್ತೆ, ನಾವು ಖರ್ಚು ಮಾಡೋದ್ರಲ್ಲಿ ಇರುತ್ತೆ ಮೇಡಮ್. ಅಲ್ಲ, ನಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಐತಾ ಗಾರ್ಮೆಂಟ್ಸ್ ಒಳಗಡೆ? ಇಲ್ಲ, ಏನ್ ಮಾಡಕ್ಕಾಗುತ್ತೆ, ನಮ್ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಇಲ್ಲ. ಸುಮ್ನೆ ವೇಸ್ಟ್ ಆಗಿ ಕುತ್ಕೊಂಡು ಹೋಗೋರ್ಗೆ ಜಾಸ್ತಿ ಪೇಮೆಂಟ್, ಕಷ್ಟಪಟ್ಟು ಕೆಲಸ ಮಾಡೋರ್ಗೆ ಕಮ್ಮಿ ಪೇಮೆಂಟ್. ಒಂದು ಎಷ್ಟು ಮಿನಿಮಮ್ ಸಂಬಳ ಇದ್ರೆ ನಮ್ಗೆ ನಾರ್ಮಲ್ ಜೀವನ ಅನ್ಸುತ್ತೆ? 15 ಒಳಗಿದ್ರು ಪರವಾಗಿಲ್ಲ ಮೇಡಮ್. 15 ಮಿನಿಮಮ್ 15 ಇರ್ಬೇಕು. ಎಲ್ಲಾನು ಒಂದ್ ಲೆವೆಲ್ಗೆ ಇದಾಗುತ್ತೆ, ಎಲ್ಲಾ ರೇಟು. ಹೌದು. ಈಗ ರೇಷನ್ ತರ್ತಿರಲ್ವಾ, ಆಗಿನ ಒಂದು ರೇಟ್ಗೂ ಈಗಿನ ಒಂದು ರೇಟ್ಗೂ ವ್ಯತ್ಯಾಸ ಏನು? ಅವಾಗ ಎಲ್ಲ ಯಾವ ತರ? ಅವಾಗ ರೇಷನ್ 500 ರೂಪಾಯಿ ಕೊಟ್ರೆ ಕ್ವಿಂಟಲ್ ಅಕ್ಕಿ ಕೊಡೋರು, ಮನೆ ತುಂಬಾ ರೇಷನ್ ಬರೋದು. ಇವಾಗ 1000 ರೂಪಾಯಿ ತಗೊಂಡೋದ್ರು ಬರಲ್ಲ, 50 kg ಅಕ್ಕಿ ಬರಲ್ಲ. ಹೌದು. ಇಲ್ಲಿ ಬರುತ್ತೆ, ಒಂದೇ ಬರಲ್ಲ, ಒಂದೇ ಬರಲ್ಲ 1000 ರೂಪಾಯಿಗೆ. ಬೆಟ್ಟ ರೇಟ್. ಹಾಗಾಗಿ ಅವಾಗೆಲ್ಲ ಕಮ್ಮಿ ರೇಟ್ ಇತ್ತು. ಓಕೆ, ನಿಮ್ಮ ಮಕ್ಕಳಿಗೆ ಏನ್ ಎಜುಕೇಶನ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ? ನಾವಾದ್ರೆ ಓದಿಲ್ಲ, ನಮ್ಮ ಮಕ್ಕಳಾದ್ರೂ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿಸ್ಬೇಕು. ಅವ್ರು ಎಲ್ಲೇವರೆಗೂ ಹೋದ್ರೆ ಅಲ್ಲೇವರೆಗೂ ಓದಿಸ್ಬೇಕು ಅಂತ ನಮ್ಮ ಮನ್ಸಲ್ಲಿದೆ. ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು. ಓಕೆ ಅನಿತಾ ಅವ್ರೆ, ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ? ತರಕಾರಿ ವ್ಯಾಪಾರ ಮಾಡ್ತಾರೆ. ಈಗ ಮಕ್ಕಳು ಎಷ್ಟೆಷ್ಟು ವರ್ಷದವರು ನಿಮ್ಗೆ? ಒಬ್ರು 10 ವರ್ಷದವರು, ಒಬ್ರು 8 ವರ್ಷದವರು. ಎಲ್ಲಿ ಓದ್ತಾ ಇದ್ದಾರೆ? ಓಲಿಯಂಜಲ್ ಸ್ಕೂಲ್. ಇಲ್ಲೇ ಓಲಿಯಂಜಲ್ ಹಾಕಿದ್ದೀರಾ? ಓಲಿಯಂಜಲ್ ಇಂಗ್ಲಿಷ್ ಮೀಡಿಯಂ ಹಾಕಿದ್ದೀರಾ? ಹೌದು. ಓಕೆ, ಚೆನ್ನಾಗಿ ಮಕ್ಕಳು ಚೆನ್ನಾಗಿ, ನೀವು ಓದಿಲ್ಲ ಅಂದ್ರೂ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು. ನಮ್ಗಾರು ಬುದ್ಧಿ ಇಲ್ಲ, ಅವ್ರಾರು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ರೆ ಸಾಕು. ಈಗ ಗಾರ್ಮೆಂಟ್ಸ್ ಅಲ್ಲಿ ನಾನ್ ಕೇಳಿರೋ ಪ್ರಕಾರ ಸಾಕಷ್ಟು ಪ್ರೊಡಕ್ಷನ್ ಒತ್ತಡ, ಮತ್ತೆ ಒಂದು ಟಾಯ್ಲೆಟ್ ಹೋಗಕ್ಕಾಗಲ್ಲ, ನೀರ್ ಕುಡಿಯಕ್ ಹೋಗಕ್ಕಾಗಲ್ಲ, ಆಂಬುಲೆನ್ಸ್ ಹೋಗಕ್ಕಾಗಲ್ಲ, ಈ ತರ ಎಲ್ಲಾ ಕೇಳ್ಪಟ್ಟಿದ್ದೀನಿ. ನಿಮ್ಮ ಪ್ರಕಾರ ಅವೆಲ್ಲ ಯಾವ ತರ? ನಮ್ಮ ಪ್ರಕಾರ ನಾವು ಕೆಲಸ ಮಾಡ್ದಂಗೆ, ನಮ್ಗೆ ಚೆನ್ನಾಗಿ ಕೆಲಸ ಮಾಡೋರ್ಗೆ ಅವೆಲ್ಲ ಏನು ಇದಿಲ್ಲ. ಕೆಲಸ ಬರ್ದಿದ್ದವ್ರಿಗೆ ತುಂಬಾನೇ ಕಷ್ಟ. ಅಂದ್ರೆ ನೀವು ಕೆಲಸ ಸಮಯನ ಉಳಿಸ್ಕೋತೀರಾ, ಬೇಗ ಫಾಸ್ಟ್ ಆಗಿ ಮಾಡಿ ನಾವು ಓಡಾಡ್ಕೊ ಬರ್ಬೋದು. ಪಾಪ ಕೆಲಸ ಬರ್ದಿದ್ದವ್ರಿಗೆ ಮಾಡಕ್ ಆಗಲ್ಲ, ಕೆಲ್ಸನೇ ಬಿಸಿ. ಅವ್ರ ನೀರ್ ಕುಡಿಯಕ್ಕೂ ಆಗಲ್ಲ, ಬಾತ್ರೂಮ್ ಹೋಗಕ್ಕೂ ಆಗಲ್ಲ, ಏನಕ್ಕೂ ಟೈಮ್ ಸಾಕಾಗಲ್ಲ. ಅಂದ್ರೆ ಕೆಲ್ಸದ ಒಂದು ಟೆಕ್ನಿಕಲ್ ಗೊತ್ತಿರೋರ್ಗೆ ಆರಾಮಾಗಿರುತ್ತೆ. ಹೌದು, ಗೊತ್ತಿಲ್ಲ ಅಂದವ್ರಿಗೆ ತುಂಬಾನೇ ಕಷ್ಟ. ಹೌದು. ಕೆಲ್ಸ ಟೆಕ್ನಿಕಲ್ ಒಂಥರ ಈಸಿನೇ, ಕಲಿಯೋ ಮೆಥಡ್ ಅಲ್ಲಿ ಇರುತ್ತೆ. ಹೌದು. ತಲೆ ಇಲ್ದವ್ರಿಗೆ ಎಷ್ಟು ಹೇಳ್ಕೊಟ್ರು, ಎಷ್ಟು ಇದ್ ಮಾಡಿದ್ರು ಆಗೋದೇ ಇಲ್ಲ, ತಲೆಗೆ ಹೋಗಲ್ಲ. ಇವಾಗ ಮೊನ್ನೆ ಒಂದ್ ಹುಡುಗಿ ಚಿಕ್ಕ ಕೆಲ್ಸನೇ, ಈಸಿ ಕೆಲ್ಸನೇ, ಏನ್ ಕಷ್ಟ ಕೆಲ್ಸ ಅಲ್ಲ, ತೋರ್ಸ್ಕೊಟ್ಟು ಹೋಗಿದ್ದಾರೆ, ಅಳ್ತಾ ಇದ್ದಾಳೆ. ನನ್ಗೆ ಪೀಸ್ ಮುಂದೆ ಬರ್ತಾ ಇಲ್ಲ, 3 ಮಿಷನ್ ಮುಂದೆ ಇದ್ದೀನಿ. ಮಾಡಮ್ಮ ಫಾಸ್ಟ್ ಮಾಡಮ್ಮ ಅಂದ್ರೆ ನಾನ್ ಮನೆಗೆ ಹೋಗ್ತೀನಕ್ಕ, ನಿನ್ ಕೈಲಿ ಆಗಲ್ಲಕ್ಕ ಮಾಡಕ್ಕೆ ಅಂತ ಅಳ್ತಾ ಇದ್ದಾಳೆ. ನಾನು ಇನ್ನೇನ್ ಮಾಡೋದು, ಆತರ ಎಲ್ಲ ಇದ್ ಮಾಡಕ್ ಆಗುತ್ತಾ? ಮಾಸ್ಟ್ರಿಂದ ಹೋದ್ಮೇಲೆ ನಾನೇ ಹೋಗಿ ಒಂದು 100 ಪೀಸ್ ಹೊಡೆದ್ಬಿಟ್ಟು ತೋರಿಸ್ದೆ. ಈ ತರ ಮಾಡಮ್ಮ, ಈ ತರ ಮಾಡು, ಅವ್ರು ಹೇಳ್ದಂಗ್ ಮಾಡ್ಬೇಡ, ನಾನು ಹೇಳ್ಕೊಟ್ಟಂಗ್ ಮಾಡು ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟು ಹೇಳ್ಬಿಟ್ಟು ಬಂದೆ. ಹೇಳ್ಕೊಟ್ಟಿದ್ದಕ್ಕೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇವಾಗ ನೆನೆಸ್ಕೊಂತಾಳೆ, ಅಕ್ಕ ನೀನಿಲ್ಲ ಅಂದಿದ್ರೆ ನಾನ್ ಮನೆಗೆ ಹೋಗ್ಬಿಡ್ತೀನಿ, ಹೆಂಗೋ ಈ ಕೆಲ್ಸ ಹೇಳಿದಿಕ್ಕೆ ತಾನೇ ನಾನ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಹೌದು, ಕೆಲವ್ರಿಗೆ ಏನೋ ಒಂದು ಚಿಕ್ಕ ಕೆಲ್ಸ ಕೊಟ್ರು ಏನೋ ಒಂದ್ ತಲೆ ಮೇಲೆ ಆಘಾತ ತರ ಮಾಡ್ತಾನೆ ಇರ್ತಾರೆ, ಅದನ್ನೇ ನೋಡ್ತಾನೆ ಇರ್ತಾರೆ, ಅವ್ರಿಗೆ ತಲೆ ಒಳಗೆ ಹೋಗಿರಲ್ಲ. ಹೌದು,
ನಾವು ಮೆಥಡ್ ತಿಳ್ಕೊಂಡಿರೋರಿಗೆ ಬಹಳ ಈಸಿ. ಅವ್ರಿಗೆ ತಿಳ್ಕೊಂಡಿದ್ದವ್ರಿಗೆ ನೀನ್ ಎಷ್ಟು ಸಲ 1000 ಸಲ ಹೇಳಿದ್ರು ಅದು ಆಗೋದೇ ಇಲ್ಲ. ಅದು ಒಂದು ಪ್ರಾಬ್ಲಮ್. ಹಂಗಾಗಿನೂ ತುಂಬಾ ಸೂಪರ್ವೈಸರ್ ಹತ್ರ ಬೈಸ್ಕೊಂತಾರೆ, ಸಿಕ್ಕಾಪಟ್ಟೆ ಬೈಸ್ಕೊಂತಾರೆ. ಹಿಂಗ್ ಬೇಕೋ ಹಂಗ್ ಬೈತಾರೆ. ಆತರ ಇರುತ್ತೆ. ನೀನ್ ಮಾಡಕ್ಕಾದ್ರೆ ಮಾಡು, ಇಲ್ಲ ಅಂದ್ರೆ ಎದ್ದು ಮನೆಗೆ ಹೋಗು ಅಂತಾರೆ. ಟಾರ್ಗೆಟ್ ಎಲ್ಲ ಯಾವ ರೀತಿ ಇದೆ ಅನಿತಾ ಅವ್ರೆ ನಿಮ್ದು? ಟಾರ್ಗೆಟ್ ಎಲ್ಲ ಶರ್ಟ್ ಬಂದ್ರೆ 100 ಪೀಸು 90-80, ಪ್ಯಾಂಟ್ ಅಲ್ಲೇ ಅಷ್ಟೇ. ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ? ಮಾಡಕ್ಕಾಗುತ್ತೆ. ಜರ್ಕಿನ್ ಬಂದ್ರೆ 50-60-70 ಈ ತರ ಮಾಡಿಸ್ತಾರೆ. ಅಂದ್ರೆ ಮಾಡಲ್ ಬಂದು ಡಿಪೆಂಡ್. ಜರ್ಕಿನ್ 100 ಪೀಸ್ ಹೊಡಿಬೇಕು ಅಂತ ಹೇಳ್ತಾರಲ್ಲ, ಬೈ ಚಾನ್ಸ್ ಏನಾದ್ರು ಕಮ್ಮಿ ಕೊಟ್ಟಾಗ ಏನ ಹೇಳ್ತಾರೆ? ಕಮ್ಮಿ ಕೊಟ್ಟಾಗ ನೀವ್ ಸಾಯಂಕಾಲ ಕುತ್ಕೊಂಡ್ ಖಾಲಿ ಮಾಡ್ಬಿಟ್ಟು ಹೋಗ್ಬೇಕಮ್ಮ. ಪೆಂಡಿಂಗ್ ಇದ್ರೆ, ಪೆಂಡಿಂಗ್ ಇಲ್ಲ ಅಂದ್ರೆ ನಿಮ್ಮನ್ನೇನ್ ಕೇಳಲ್ಲ. ಪೆಂಡಿಂಗ್ ಇತ್ತ ಖಾಲಿ ಮಾಡೇ ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಹಂಗಾದ್ರೆ ಓಸಿ ಕುತ್ಕೊಂಡ್ ಮಾಡ್ತೀರಾ? ಮಾಡಿ ಬರ್ಬೇಕು, ಮಾಡಿ ಬಂದಿಲ್ಲ ಅಂದ್ರೆ ನಾಳೆ ಬರ್ಬೇಡ್ರಿ ಅಂತಾರೆ. ಈ ತರ ಏಕಾಏಕಿ ಇದ್ ಮಾಡ್ತಾರೆ, ಆತರ ಮಾಡ್ತಾರೆ. ಆದ್ರೆ ಅದಕ್ಕೆ ಏನಾದ್ರು ನೀವು ಹಿಂದಕ್ಕೆ ತಿರ್ಗಿಸಿ ಏನು ಮಾತಾಡಲ್ವಾ? ಮಾತಾಡ್ತೀವಿ. ಯಾಕೆ ಸರ್ ನಾವ್ ಬೆಳಗ್ಗೆಯಿಂದ ಮಾಡಿಲ್ವಾ, ನಾವೇನ್ ಕುಂತಿದೀವ, ಮಾಡ್ತಾ ಇದೀವಲ್ಲ ಅಂತ ಇದ್ ಮಾಡಿದ್ರೆ, ಕುಂತಿದ್ಯೋ ಮಾಡಿದ್ಯೋ ನಮ್ಗೇನಮ್ಮ ಗೊತ್ತು, ಬರೋದ್ ಖಾಲಿ ಮಾಡು. ಇನ್ನೇನಾದ್ರು ಮಾತಾಡ್ಸಿದ್ರೆ ಅವಾಗ ಕೇಳಿ ನಾವ್ ಇನ್ನೇನ್ ಮಾತಾಡಕ್ಕೂ ಆಗಲ್ಲ, ಏನೂ ಇಲ್ಲ, ಮಾಡ್ಬಿಟ್ಟು ಬರ್ಬೇಕು. ಓಕೆ, ಈಗ ನೀವು ಸಾಕಷ್ಟು ಮೆಥಡ್ ಗಳನ್ನ ಕಲ್ತ್ಕೊಂಡಿದ್ದೀರಾ. ನೀವು ಆಲ್ರೌಂಡ್ ಟೈಲರ್. ಎಷ್ಟು ಅಂದ್ರೆ ಈಸಿ ಆದವ್ರಿಗೆ, ಮೆಥಡ್ ಗೊತ್ತಿರೋರ್ಗೆ ಬೇಗ ಕಲ್ತು ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ಸುತ್ತಾ? ಗಾರ್ಮೆಂಟ್ಸ್ ಅಲ್ಲಿ ಗೊತ್ತಿರೋರ್ಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಗೊತ್ತಿಲ್ಲದೆ ಇರೋರು ಒಂದೇ ಕೆಲಸದಲ್ಲೇ ಸದಾ ಇರ್ತಾರೆ. ಅವ್ರಿಗೆ ಗೊತ್ತಾಗದೇ ಇಲ್ಲ. ಗೊತ್ತಿರೋರ್ಗೆ ಒಂದು 15 ದಿವಸ, ಒಂದು ವಾರ ಅಷ್ಟ್ರೊಳಗೇನೆ ಕಲಿಬಹುದು. ನಿಮ್ಮ ಪ್ರಕಾರ ಮಿನಿಮಮ್ ಎಷ್ಟು ಸಂಬಳ ಇದ್ರೆ ನಾವು ನಮ್ಗೆ ನಾರ್ಮಲ್ ಜೀವನ ಅನ್ಸುತ್ತೆ? ನಿಮ್ಮ ಪ್ರಕಾರ ಒಂದು 13, 14, 15 ಒಳಗೆ 15 ಇರ್ಬೇಕು. 15 ಇದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಓಕೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಗಾರ್ಮೆಂಟ್ಸ್ ಬಗ್ಗೆ? ESI ಇದೆಯಾ? ಇದೆ. ಏನೇನು ಕಳ್ಸ್ಕೊಂಡಿದ್ದೀರಾ ESI? ನಮ್ಗೆ ಹುಷಾರಿಲ್ಲ ಅಂದ್ರು, ನಮ್ಮ ಮಕ್ಳಿಗೆ ಹುಷಾರಿಲ್ಲ ಅಂದ್ರು, ಹೋಗಿ ತೋರ್ಸ್ಕೊಂಡ್ ಬಂದಿದೀವಿ. ಚಿಕ್ಕ ಮಕ್ಕಳಿಗೆ ಜ್ವರ ಬಂದ್ರು, ಕೆಮ್ಮು ಬಂದ್ರು, ಹೋಗಿ ತೋರ್ಸ್ಕೊಂಡ್ ಬಂದಿದೀವಿ. ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಆತರ ಇಲ್ಲ ಯೂಸ್ ಮಾಡ್ಕೊಂಡಿಲ್ಲ. ಊರಲ್ಲಿ ಇದ್ರೆ ಅಂದ್ರೆ ಚಿಕ್ಕ ಪುಟ್ಟ ಜ್ವರ ಚಳಿ ಆ ತರಕ್ಕೆಲ್ಲ ಹೋಗಿ ಬಂದಿದೀವಿ. ಏನ್ ಅನ್ಸುತ್ತೆ ನಿಮ್ಗೆ ESI ಬಗ್ಗೆ? ಪರವಾಗಿಲ್ಲ, ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಅಲ್ಲ, ಏನಾದ್ರೂ ಚೇಂಜಸ್ ಆಗ್ಬೇಕು ಅನ್ಸುತ್ತಾ ನಿಮ್ಗೆ? ಪ್ರಕಾರ ನಮ್ಗೆ ಗೊತ್ತಿರಂಗೆ ಚೆನ್ನಾಗೆ ನೋಡವ್ರೆ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ವಾಸಿ ಆಗುತ್ತೆ. ಅಲ್ಲ, ಚೆನ್ನಾಗಿ ವಾಸಿ ಆಗುತ್ತೆ. ಕೆಲವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಮ್ಗೆ ಡೈರೆಕ್ಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗೋ ತರ ಇರ್ಬೇಕು ಅಂತ ಕೆಲವ್ರು ಹೇಳ್ತಾರೆ. ಡಿಸ್ಪೆನ್ಸರಿಲಿ ಕ್ಯೂ ಜಾಸ್ತಿ ಇರುತ್ತೆ. ಅಲ್ಲೊಂದ್ ಸ್ವಲ್ಪ ನಮ್ಗೆ ಲೇಟ್ ಆಗ್ಬಿಟ್ಟಾಗ, ತುಂಬಾ ಸೀರಿಯಸ್ ಆದಾಗ ಪೇಷಂಟ್, ಆ ಒಂದು ಸಂದರ್ಭದಲ್ಲಿ ನಮ್ಗೆ ಹೋಗೋದಿಕ್ ಕಷ್ಟ ಆಗುತ್ತೆ. ಹಂಗೆ ಡೈರೆಕ್ಟ್ ಆಗಿ ಅದಕ್ಕೆ ಕೆಲವ್ರಿಗೆ ಗೊತ್ತಿಲ್ಲ. ಸೀರಿಯಸ್ ಆದ್ರೆ ಡೈರೆಕ್ಟ್ ಆಗಿ ಹೋಗ್ಬೋದು, ಎಮರ್ಜೆನ್ಸಿಗೆ ಹೋಗ್ಬೋದು. ಇಲ್ಲ ನಿಂತ್ಕೊಂಡೇ ಇರ್ತಾರೆ ಕ್ಯೂನಲ್ಲಿ. ಇಲ್ಲಿ ಡೈರೆಕ್ಟ್ ಬಿಟ್ಬಿಟ್ರೆ ಎಲ್ಲಾರು ನುಗ್ಬಿಡ್ತಾರೆ. ಒಬ್ರಿಗೂ ಸರಿಯಾಗಿ ನೋಡಕ್ ಆಗಲ್ಲ, ಅವ್ರಿಗೂ ನೋಡಕ್ ಆಗಲ್ಲ, ಡೈರೆಕ್ಟ್ ಬಿಡಕ್ ಆಗಲ್ಲ. ಇವಾಗ ತುಂಬಾ ಸೀರಿಯಸ್ ಅನ್ಸಿದ್ರೆ ಹೋಗ್ಬೋದು ಕೇಳ್ಕೊಂಡು. ಎಷ್ಟು ವರ್ಷದಿಂದ ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಾ ಗಾರ್ಮೆಂಟ್ಸ್? 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆ ಗಾರ್ಮೆಂಟ್ಸ್ ಅಲ್ಲಿ. ಅಂದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಗಾರ್ಮೆಂಟ್ಸ್ ಲೈಫ್ ಅಲ್ಲಿ. ಆಗಿನ ಒಂದು ಸನ್ನಿವೇಶಕ್ಕೂ ಇವಾಗ ಒಂದು ಸನ್ನಿವೇಶಕ್ಕೂ ವ್ಯತ್ಯಾಸ ಏನು? ಅವಾಗ ತುಂಬಾ ಕಷ್ಟ ಅನ್ಸೋದು, ಇವಾಗ ನನ್ಗೆ ತುಂಬಾ ಈಸಿ ಅನ್ಸುತ್ತೆ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಅಂದ್ರೆ ಅವಾಗ ಕೆಲಸ ಕಲಿದೇ ಇರೋ ಕಾರಣ ಕಷ್ಟ ಅನ್ಸುತ್ತಾ? ಕಷ್ಟ ಅನ್ಸುತ್ತೆ. ಕೆಲ್ಸ ಬಂದಿರಲ್ಲ, ನಮ್ಗೇನು ಗೊತ್ತಿರಲ್ಲ, ಬೈತಾರೇನೋ ಅಂತ ಭಯ, ಆತರ ಇದ್ರಲ್ಲಿ ಅವಾಗ ಕಷ್ಟ. ಇವಾಗ ಏನ್ ನಮ್ ಕೆಲ್ಸ ಗೊತ್ತಲ್ಲ, ಕೆಲ್ಸ ಮಾಡ್ತೀವಿ, ನಮ್ಗೆ ಅವ್ರು ಕೊಟ್ರೆ ಕೆಲ್ಸ ಮಾಡಾಕ್ತಿವಿ, ಕುತ್ಕೊಂತೀವಿ, ಬರ್ತೀವಿ. ನಮ್ಗೆ ಹಂಗಾಗಿ ಏನು ಕಷ್ಟ ಅನ್ಸಲ್ಲ. ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವರು ಜನಗಳು ಕೂಡ ಅಡ್ಜಸ್ಟ್ ಆಗಿರಲ್ಲ, ಜನ ಅಡ್ಜಸ್ಟ್ ಆಗಿರಲ್ಲ, ಸೂಪರ್ವೈಸರ್ ಅಡ್ಜಸ್ಟ್ ಆಗಿರಲ್ಲ. ಅದಕ್ಕಾಗಿ ಕಷ್ಟ ಅನ್ಸುತ್ತೆ. ಅಡ್ಜಸ್ಟ್ ಆದ್ಮೇಲೆ ನಮ್ಗೆ ಅದನ್ನೇ ಹೋಗಕ್ ನಮ್ಗೆ ಇಷ್ಟ ಆಗುತ್ತೆ. ಕೆಲಸ ಕಲಿಯೋದಕ್ಕೂ ಮುಂಚೆ ಜನಗಳಿಂದಾನೇ ಓಡೋಗ್ಬೇಕು ಅಂತಾನು ಕೂಡ ಅನ್ಸುತ್ತೆ. ಅಕ್ಕಪಕ್ಕದ ಜನನೇ ಅಡ್ಜಸ್ಟ್ ಮಾಡ್ಕೊಳಲ್ಲ. ಹೌದು. ಆ ಒಂದ್ ಟೈಮಲ್ಲಿ ಏನಮ್ಮ ಏನ್ ಕಲ್ತಿದ್ಯಾ ನೀನು, ಏನೇನೋ ಮಾತಾಡ್ತಾ ಹೌದೌದು, ಕಲ್ತಿದ್ದೀನಿ ಅಂತ ಡೈರೆಕ್ಟ್ ಆಗಿ ಬಂದ್ಬಿಡ್ತೀರಾ. ಒಂದ್ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಂಡಿರೋರು ಆತರ ಎಲ್ಲ ಮಾತಾಡಲ್ಲ. ಈ ಇದ್ರಂಗ್ ಕರ್ದವ್ರು ಮಾತಾಡ್ತಾರೆ, ಯಾರೋ ಒಬ್ಬರು. ಎಲ್ಲರೂ ಮಾತಾಡಕ್ ಹೋಗಲ್ಲ, ಯಾರೋ ಒಬ್ರು ಮಾತಾಡ್ತಾರೆ.
ಈಗ ನಿಮ್ಮ ಪ್ರಕಾರ ಗಾರ್ಮೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮ್ಗೆ? ಇಂಪಾರ್ಟೆಂಟ್ ಮೇಡಮ್. ಗಾರ್ಮೆಂಟ್ಸ್ ಇಲ್ಲ ಅಂದ್ರೆ ಇನ್ನೆಲ್ಗೆ ಹೋಯ್ತಾರೆ ನಮ್ಮಂತವ್ರೆಲ್ಲ. ಅದಿಲ್ಲ ಅಂದ್ರೆ ನಮ್ ಜೀವನನೇ ಇಲ್ಲ. ಹೌದು. ಅದು ದುಡಿಬೇಕು, ಇಲ್ಲಿ ಬಂದ್ ತಿನ್ಬೇಕು. ಅದೇ ಇಲ್ಲ ಅಂದ್ರೆ ಈ ಜನ ಎಲ್ಲ ಎಲ್ಲೋಯ್ತಾರೆ. ಎಕ್ಸ್ಪೆಷಲಿ ಮಹಿಳೆಯರಿಗಂತೂ ಬಹಳ ಇಂಪಾರ್ಟೆಂಟ್ ಗಾರ್ಮೆಂಟ್ಸ್. ಯಾಕಂದ್ರೆ ಗಂಡ ಸತ್ತಿರೋರಾಗಿರ್ಬೋದು, ಗಂಡ ಬಿಟ್ಟಿರೋರ್ಗಾಗಿರ್ಬೋದು, ಅನುಕೂಲ. ಹೌದು, ಎಲ್ಲರಿಗೂ ಗಂಡ ಇರೋರ್ಗಾಗಿರ್ಬೋದು, ಇಲ್ಲದೆ ಇರೋರ್ಗಾಗಿರ್ಬೋದು, ಎಲ್ಲಾರ್ಗು ಎಲ್ಲಾರ್ನು ಗಾರ್ಮೆಂಟ್ಸ್ ಒಳಗೊಂಡೈತೆ. ಪ್ರತಿಯೊಬ್ಬರಿಗೂ ಗಾರ್ಮೆಂಟ್ಸ್ ಬೇಕು. ಗಾರ್ಮೆಂಟ್ಸ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಗೌರವ ಇದೆಯಾ ನಿಮ್ ಪ್ರಕಾರ ಮಹಿಳೆಯರಿಗೆ ಗಾರ್ಮೆಂಟ್ಸ್? ಗೌರವ ಬಳಸ್ಕೊಳ್ಳೋರ್ಗಿದೆ, ಬಳಸ್ಕೊಂಡೇ ಇದ್ದವ್ರಿಗೆ ಇಲ್ಲ ಗೌರವ. ಅಂದ್ರೆ ನಾವ್ ಯಾವ ತರ ನಡ್ಕೊಂತೀವೋ ಅವ್ರು ಆ ತರ ನಡ್ಕೊಂತಾರೆ. ನಾವೇ ಮೇಲ್ ಬಿದ್ದೋದ್ರೆ ಅವರು ನಡ್ಕೊಂತಾರೆ. ಅಷ್ಟೇ ನಾವ್ ಹೇಳೋದು. ಓಕೆ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನಿತಾ ಅವರೇ. ನಿಮ್ಗೆ ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಅನಿತಾ ಅವರು ಬಾಲ್ಯ ಜೀವನದ ಬಗ್ಗೆ ಆಗಿರ್ಬೋದು ಮತ್ತೆ ಗಾರ್ಮೆಂಟ್ ಸ್ಟೋರಿ ಬಗ್ಗೆ ಆಗಿರ್ಬೋದು ನಮ್ ಜೊತೆ ಶೇರ್ ಮಾಡ್ಕೊಂಡ್ರು. ಸಾಕಷ್ಟು ವಿಷಯಗಳು, ಮಾಹಿತಿಗಳು ನಮ್ಮ ಜೊತೆ ಹಂಚ್ಕೊಂಡ್ರು. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಂತಹ ಅನಿತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆ ಸೌಂಡ್ ಕ್ಲೌಡ್ ಮೂಲಕ ಕಮೆಂಟ್ ಅನ್ನು ತಿಳಿಸಿ. ಹಾಗೆ ರೇಡಿಯೋ ಆಕ್ಟಿವ್ 90.4 MSZ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ಆಶಾ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.